ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಸುಕ್ಷೇತ್ರ ತತ್ತೇವಾಡಿ ಶ್ರೀ ಗುರು ಚಂದ್ರಶೇಖರ ಮಹಾಸಂಸ್ಥಾನ ಹಿರೇಮಠದಲ್ಲಿ ಗುರು ಪೌರ್ಣಿಮೆ ನಡೀತಾ ಇರೋ ಧರ್ಮಸಭೆಯ ನಿಮಿತ್ತ ದೇಶಭಕ್ತಿ ಚಿಂತನೆ ಮತ್ತು ವೀರ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಗುರು ಚಂದ್ರಶೇಖರ ಮಹಾಸಂಸ್ಥಾನ ಹಿರೇಮಠದ ಶ್ರೀ ರೇಣುಕಾ ದೇವರು ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅನೇಕ ಸಂತರು ಶರಣರು ಭಾಗಿಯಾಗಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ದೇಶಭಕ್ತಿ ಚಿಂತನೆ ಮತ್ತು ವೀರ ಯೋಧರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನಂತರದಲ್ಲಿ ಶ್ರೀಮಠದ ಉಸ್ತುವಾರಿಗಳಾದ ಶ್ರೀ ವೇದಮೂರ್ತಿ ಮಹಂತೇಶ್ ಹಿರೇಮಠ ತತ್ತೇವಾಡಿ ಶ್ರೀಗಳು ಮಾತನಾಡಿ, ಈ ಮಠಕ್ಕೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಿಂದ ಭಕ್ತರು ಆಗಮಿಸುತ್ತಾರೆ. ಅನೇಕ ಭಕ್ತರು ಇಲ್ಲಿಗೆ ಭೇಟಿ ಕೊಟ್ಟು ಗುರುಗಳ ಆಶೀರ್ವಾದದಿಂದ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ. ಈ ಮಠದಿಂದ ದೀನದಲಿತರಿಗೆ ಹಾಗೂ ಕಷ್ಟದಲ್ಲಿ ಇರುವವರ ಕಣ್ಣುರಿಸುವ ಕೆಲಸ ಸದಾ ನಡೀತಾ ಇದೆ. ಅನೇಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಮಠದ ಕಾರ್ಯಕರ್ತರು ಹಾಗೂ ಊರ ಬಂಧು ಬಳಗದವರು ಮೇಲು ಕೇಳು ಎನ್ನದೆ ಶ್ರೀಮಠದ ಜಾತ್ರೆಯಲ್ಲಿ ತಮ್ಮ ತಮ್ಮ ಕಾರ್ಯ ತಾವೇ ನಿರ್ವಹಿಸುತ್ತಾರೆ ಎಂದರು. ಇಲ್ಲಿವರೆಗೂ ಕೂಡ ಅವರು ಹಾಕಿಕೊಟ್ಟಿರ್ತಕ್ಕಂಥ ಕೆಲವು ಗೊತ್ತಿರುವಷ್ಟು ಔಷಧಿಗಳನ್ನು ನಾವು ಕೂಡ ಮಾಡಿಕೊಡ್ತಕ್ಕಂಥವರಾಗಿದ್ದೀವಿ. ಮಕ್ಕಳಿಗೆ ಬೆನ್ನಲ್ಲಿ ಹುಳ ಆಗ್ತಾ ಇದ್ದಾವ, ಬಾಲಗ್ರ ದೋಷ ತಿಳ್ಕೊಂಡು ಅದು ಯಾವುದೇ ದವಾಖಾನೆಗಳಿಗೂ ಕೂಡ ನೀಗದೇ ಇರುವಂಥ ಆ ಮಗುವಿನ ರೋಗವನ್ನು ನಾವು ಇಲ್ಲಿ ನಾಟಿ ಔಷಧ ಮುಖಾಂತರವಾಗಿ ಅವರಿಗೆ ಬೆನ್ನಲ್ಲಿರುವಂಥ ಹುಳಗಳನ್ನು ಸಾಕ್ಷಾತ್ ಅವರು ತಾಯಂದಿರು ನೋಡ್ತಾ ಇದ್ದಾರೆ. ಸಣ್ಣ ಮಕ್ಕಳು ನಾವಿಲ್ಲಿ ಸ್ನಾನ ಮಾಡಿಸಿದಾಗ ಅವ್ರ ಬೆನ್ನಲ್ಲಿ ಔಷಧಿನ ಹಾಕಿ ವಾಪಸ್ ಅದನ್ನು ತಪ್ಪಲು ಹಿಂಡಿ ಅಕಸ್ಮಾತ್ ನಾವು ಸ್ನಾನ ಮಾಡಿಸ್ತಾ ಇರುವಂಥ ಪ್ರಸಂಗದೊಳಗೆ ಆ ಮಕ್ಕಳ ಬೆನ್ನಲ್ಲಿ ನಾವು ಅನೇಕ ಹುಳುಗಳನ್ನು, ಒಂದಲ್ಲ ಎರಡಲ್ಲ ಸಾವಿರಾರು ಹುಳುಗಳನ್ನು ತೆಗೆದಾಗ ಆ ಮಕ್ಕಳು ಭಾಳಷ್ಟು ಒಂದಿಷ್ಟು ಗುಣಮುಖರಾಗ್ತಾ ಇದ್ದಾರೆ ಅನ್ನೋದನ್ನು ಒಂದಲ್ಲ ಎರಡಲ್ಲ ಇನ್ನೂ ಅನೇಕ ಪವಾಡಗಳು ಕೂಡ ಇವತ್ತಿನವರೆಗೆ ಜರುಗ್ತಾ ಇದೆ. ಯಾರಿಗಾದ್ರೂ ಚೇಳು ಕಡ್ದಿತ್ತು ಅಂದರೆ ಆ ಚೇಳು ಕಡ್ದಿರ್ತಕ್ಕಂಥವ್ರು ಶ್ರೀಮಠವನ್ನು ಆರಾಧಿಸಿ ಬರ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥವ್ರು ಯಾರೇ ಆಗಿರ್ಬೋದು, ಈ ಮಠದೊಳಗಿರ್ತಕ್ಕಂಥ ನನ್ನ ಸಹೋದರ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಎಲ್ಲರೂ ಇವತ್ತು ಆ ಮಂತ್ರವನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಸಿದ್ಧಿಯನ್ನು ಮಾಡಿಕೊಂಡು ಆ ಮಂತ್ರದ ಚೇಳಿನ ವಿಷವನ್ನು ಮಂತ್ರದಿಂದಲೇ ವಶವನ್ನು ಇಳಿಸುವಂಥ ಕಾರ್ಯವನ್ನು ಜರುಗ್ತಾ ಇದೆ. ಆನಂತರದೊಳಗೆ ಆ ವಿಷವನ್ನು ಆ ಔಷಧಿಯಿಂದ ಕೂಡ ಇಳಿಸುವ ಕಾರ್ಯವನ್ನು ಇಂದಿನವರೆಗೆ ಶ್ರೀಮಠ ಮಾಡಿಕೊಂಡು ಬಂದಿದೆ. ಒಟ್ಟಾರೆ ಶ್ರೀಮಠದಲ್ಲಿ ಸಂತಾನ ಭಾಗ್ಯ ಆಮೇಲೆ ರೋಗ ರುಜಿನಗಳು ಎಲ್ಲನೂ ಇದಾಗ್ತಾವೆ. ಎಲ್ಲವೂ ಸಾರ್ವಜನಿಕ ಹಿತಕ್ಕಾಗಿ ಮತ್ತು ಸದ್ಭಕ್ತರ ಹಿತಕ್ಕಾಗಿ ಬದುಕುವುದೇ ಮಠವಾಗಿದೆ. ಆ ಮಠ ಅಂತ ಒಂದು ವಿಚಾರವನ್ನು ಇಟ್ಟುಕೊಂಡು ಯಾವುದೇ ಜಾತಿ ಮತ ಪಂಥ ಕುಲ ಗೋತ್ರ ಯಾವುದನ್ನೇ ಎಣಿಸಲಾರದೆ ಎಲ್ಲರೂ ಬಂದಿರುವಂಥವರು ಶ್ರೀಮಠದ ಸದ್ಭಕ್ತರಂತ ಭಾವಿಸಿಕೊಂಡು ಅವರ ಏಳಿಗೆ ಅವರ ಶ್ರಮವನ್ನು ನಾವು ಪರಿಗಣಿಸಿ ಅವರಿಗೆ ಉತ್ತಮವಾಗಿರುವಂಥ ಸಲಹೆ ಮಾರ್ಗದರ್ಶನವನ್ನು ನೀಡೋದ್ರ ಮುಖಾಂತರವಾಗಿ ಶ್ರೀಮಠ ಉತ್ತಮವಾಗಿರುವಂಥ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದೆ. ಹುಳಗಳು ಮುಟ್ಟಿದ ತಕ್ಷಣ ರೀ ಗುರುಗಳ ಫೋನ್ ಮುಖಾಂತರ ಮಂತ್ರವಾದಿ ಹೇಳಿದ್ರೆ ಗುಣಮುಖ ಇಲ್ಲ, ಇಲ್ಲಿವರೆಗೆ ಅದನ್ನು ನಾವು ಮಾಡಿಕೊಂಡು ಬಂದಿರುವಂಥದ್ದು ಆಗಿಲ್ಲ. ಯಾಕಂತ ಕೇಳಿದ್ರೆ ಮೊದಲಿನ ಪೂಜ್ಯರು ಸರ್ಪವಾದವನ್ನು ಆ ಮಂತ್ರವನ್ನು ಅವರು ಪಡೆದುಕೊಂಡು ಆ ಮಂತ್ರವನ್ನು ನಮ್ಮಿಂದ ಯಾರಿದ್ದು ಕೂಡ ಪಡೆದುಕೊಳ್ಳಿಕ್ಕೆ ಆಗಲಿಲ್ಲ. ಅದನ್ನು ಪಡೆದುಕೊಳ್ಳುವಂಥ ಉತ್ಸುಕತೆ ಇದ್ದರೂ ಕೂಡ ಅದನ್ನು ಆ ಕೆಲಸ ನಮ್ಮ ಭಾರತ ಕೆಲಸದ ಮಧ್ಯದೊಳಗೆ ಅಕಸ್ಮಾತ್ ನಾವು ಇರದೇ ಹೋದ್ರೆ ಆ ಒಂದು ಹಾವು ಕಟ್ಟಿರ್ತಕ್ಕಂಥ ವ್ಯಕ್ತಿ ಸಾವಿನಂಚಿನೊಳಗೆ ಬರ್ತಾ ಇರೋ ಕಾರಣ ಅದಕ್ಕಾಗಿ ಅದನ್ನು ಕೆಲಸನೇ ನಾವು ಮಾಡೋದು ಬೇಡ ಅಂತ ತಿಳ್ಕೊಂಡು ನಾವು ಅದನ್ನು ಬಿಟ್ಟಿದ್ದೀವಿ ಅಷ್ಟೇ ಅಂತಲ್ಲ. ಬೇರೆ ಕರಗಿ ನಾವು ಸುಮ್ಮ ಖಾಸಗಿಯಾಗಿ ಬಂದು ಭೇಟಿ ಕೊಟ್ಟರು ಹಲವಾರು ಎಲ್ಲರ ಶಿಷ್ಯರಿಗೆ
ಅವರು ಕುಶಲೋಪರಿ ವಿಚಾರಿಸ್ತಾರೆ. ವೈಯಕ್ತಿಕವಾಗಿ ವಿಚಾರ ಮಾಡಿ ಅವ್ರೇನು ಏನು ಅವತ್ತೇ ಹಣ್ಣ ಹಂಪಲ ನಾಷ್ಟಕ್ಕೆ ಬಂದರೆ ಅವರಿಗೂ ಮಠದ ಬಂದ ಭಕ್ತಗಳಿಗೆ ಯಾವುದೋ ಕುಂದು ಕೊರತಿಲ್ಲಾರ್ದೆ ಸಮಾಲೋಚನೆ ಮಾಡಿ ಕಳಿಸ್ತಂತ ಒಂದು ಒಳ್ಳೆಯ ಮಠ ಆಗಿ ಬೆಳವಣಿಗೆ ಆಗ್ತಾಯಿದೆ. ಈ ಮಠ ಕೇವಲ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ರಾಜ್ಯಗಳಿಂದ ಭಕ್ತಾದಿಗಳು ಬರ್ತಾರೋ? ಮತ್ತು ಇದು ಕರ್ನಾಟಕ ಜೊತೆಗೆ ಮಹಾರಾಷ್ಟ್ರ ಕನೆಕ್ಟಿವಿಟಿ ಭಾಳ ಇದೆ ಮಠ. ಭಾಳಷ್ಟು ಮಹಾರಾಷ್ಟ್ರ ಭಕ್ತರು ಇಲ್ಲಿ ಬರೋದು ನಮಗೂ ಭಾಳ ಖುಷಿ ಅನ್ನಿಸ್ತದೆ. ರೈತರಾಗಲಿ, ದ್ರಾಕ್ಷಿ ರೈತರು, ದಾಳಿಂಬೆ ರೈತರು ಮಠದ ಗುರುಗಳ ಜೊತೆ ಭಾಳ ಅನ್ಯೋನ್ಯ ಸಂಬಂಧ ಇಟ್ಕೊಂಡಿದ್ದಾರೆ. ಇದು ಭಾಳ ವಿಶೇಷವಾಗುತ್ತೆ. ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಇದು ಮಠ ಸ್ವಲ್ಪ ಉನ್ನತಿ ಮಠದ ಒಂದು ಶಕ್ತಿ ಏನಿದೆಪ್ಪ ಅಂದ್ರೆ ಒಂದು ಯುವಕರಿಗೆ, ಈ ಭಾಗಕ್ಕೆ ಯುವಕರಿಗೆ ಹೊಸ ಭರವಸೆ, ಹೊಸ ದಿಕ್ಕನ್ನು ಪರಂಪರೆ ಉಳಿಸುವಾಗಿ ಮತ್ತು ಸನಾತನ ಧರ್ಮದ ಉಳಿಯುವಾಗಿ ಈ ಮಠದ ಪರಿಶ್ರಮ ನಿರಂತರವಾಗಿ ನಡೀತಾ ಇದೆ. ಭಾಳ ಹೆಮ್ಮೆ ಅನ್ನಿಸ್ತದೆ, ಭಾಳ ಖುಷಿ ಇದೆ. ಈ ಮಠದ ಜೊತೆ ನಾವು ಯಾವಾಗಲೂ ನಿರಂತರ ಸಂಪರ್ಕವಾಗಿರ್ತೇವೆ. ಈ ಮಠದ ಜೊತೆ ಯಾವಾಗಲೂ ನಾವು ಅವರು ನಮ್ಮ ಜೊತೆ ಸದಾ ಆಶೀರ್ವಾದದಿಂದ ಇರ್ತಾರಂತ ನಾವು ಭಾಳ ಮಹಾಸಂಸ್ಥಾನ ಹಿರೇಮಠ ತಂದೆವಡಿ ಗ್ರಾಮದ ಎಲ್ಲ ಭಕ್ತರಿಗೆ ನಮಸ್ಕರಿಸುತ್ತಾ ಇವತ್ತಿನ ಗುರುಪೂರ್ಣಿಮದ ಕಾರ್ಯಕ್ರಮದ ನಿಮಿತ್ತ ಇವತ್ತಿನ ಸಂಜೆ ಕಾರ್ಯಕ್ರಮದ ಎಲ್ಲ ನಮ್ಮ ವಕೀಲ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ಈ ನಮ್ಮ ಮಠದಲ್ಲಿ ಹೇಳಬೇಕಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ತಂದೆವಡಿ ಗ್ರಾಮದ ಒಂದು ತರ್ಕವಡಿ ನಾಡು ಅಂತೇಳಿ ಕರೀತಿದ್ರು. ಇವತ್ತು ಅತ್ಯುನ್ನತ ಸ್ಥಾನದಲ್ಲಿ ಒಂದು ಗುರುತಿಸಿಕೊಳ್ಳುವಂತಾಗಿದೆ. ಕಾರಣ ತಂದೆವಡಿ ಮಠ ಪ್ರತಿ ವರ್ಷ ಈ ಗುರುಪೂರ್ಣಿಮಾ ಕಾರ್ಯಕ್ರಮ ನಡೆಸಿಕೊಡ್ತಾ ಇದೆ. ಸಮಾಜದಲ್ಲಿ ಒಂದು ಧರ್ಮದ ಜಾಗೃತಿ, ಒಂದು ಸಂಸ್ಕಾರ ಅನ್ನುವಂಥದ್ದು ಏನಾದರೂ ಅದು ಸಿಗಬೇಕಾದ್ರೆ ಇಂಥ ಒಂದು ಒಳ್ಳೆಯ ಮಠಗಳಿಂದ ಮಾತ್ರ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಸುಮಾರು 24 ವರ್ಷಗಳಿಂದ ಈ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ನಮ್ಮ ಗುರುಗಳ ಆಸೆ ಇತ್ತು, ಮೊದಲಿನ ಎರಡನೇ ಗುರುಗಳ ಆಸೆ ಇತ್ತು, ಕೇವಲ 10 ವರ್ಷ ಈ ಕಾರ್ಯಕ್ರಮ ನಡೆಸಬೇಕಂತಿತ್ತು. ಆದರೆ ಎಲ್ಲ ಸದ್ಭಕ್ತರ ಒಂದು ವಿನಂತಿ ಮೇರೆಗೆ ಇದು ಇಡೀ ಸಮಾಜದಲ್ಲಿ ಒಂದು ಸಂಸ್ಕಾರದ ಒಂದು ಕೇಂದ್ರ, ಸಮಾಜದ ಜಾಗೃತಿ ಇವೆಲ್ಲ ಕಾರ್ಯಗಳನ್ನು ಒಳಗೊಂಡು ಮಾಡ್ತಾ ಇರೋದ್ರಿಂದ ಎಲ್ಲರೂ ಇದು ನಿರಂತರವಾಗಿ ಮಾಡ್ತಲೇ ಇರಬೇಕಂತ ಹೇಳಿ ಏನು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವಾಗ ಈ ಮಠ ಈ ಕಾರ್ಯಕ್ರಮವನ್ನು ಹಾಗೆ ಇವತ್ತಿಗೂ ಮುಂದುವರಿಸ್ತಾ ಇದೆ. ಶ್ರೇಷ್ಠವಾದ ಧರ್ಮ ಅದು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕಾದ್ರೆ ಇಂತಹ ಒಂದು ಮಠದಲ್ಲಿ ಈ ಕಾರ್ಯಗಳು ನಡೀತಾ ಇದ್ರೆ ಮಾತ್ರ ಉಳಿತದೆ. ಈ ದೇಶದ ಮೇಲೆ ಸಾಕಷ್ಟು ಜನ ಆಕ್ರಮಣ ಮಾಡಿದರು, ನಮ್ಮ ಧರ್ಮವನ್ನು ನಾಶ ಮಾಡಬೇಕಂತ ಬಹಳ ಪ್ರಯತ್ನ ಮಾಡಿದರು. ಗಜನಿ ಮೊಹಮ್ಮದ್ ಇರ್ಬೋದು, ಗೌರಿ ಮೊಹಮ್ಮದ್ ಇರ್ಬೋದು, ಮತ್ತು ಅಲ್ಲದೆ ಬ್ರಿಟಿಷರು ಈ ದೇಶವನ್ನು ಸುಮಾರು 260 ವರ್ಷಗಳ ಕಾಲ ಆಡಳಿತ ಮಾಡಿದರು. ಅವರು ತಮ್ಮ ಕ್ರಿಶ್ಚಿಯನ್ ಧರ್ಮ ಈ ದೇಶದಲ್ಲಿ ಪ್ರಚಾರ ಮಾಡಬೇಕು, ನಮ್ಮೆಲ್ಲರನ್ನ ಕನ್ವರ್ಟ್ ಮಾಡಬೇಕಂತೇಳಿ ಬಹಳ ಪ್ರಯತ್ನ ಮಾಡಿದರು. ಬಟ್ ಯಾವುದಕ್ಕೂ ನಮ್ಮ ಧರ್ಮ ಬಗ್ಲಿಲ್ಲ. ಅವರೆಷ್ಟೇ ಹೊಡೆದ್ರು ಬಡಿದ್ರು ಅತ್ಯಾಚಾರ ಮಾಡಿದ್ರು ಸಹ ನಮ್ಮ ಧರ್ಮ ಇವತ್ತಿಗೂ ನಿಂತಿದೆ ಅಂದರೆ ಅದು ಸನಾತನ ಧರ್ಮ. ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಸಂತೋಷ, ಜಗತ್ತೇ ಸುಖವಾಗಿರ್ಬೇಕಂತೇಳಿ ಏನು ಒಂದು ಧರ್ಮ ಸಾರ್ತಾರೆ ಅದು ಸನಾತನ ಧರ್ಮ ಅಂತ ನನ್ನ ಅಭಿಪ್ರಾಯ. ಇವತ್ತು ಸನಾತನ ಧರ್ಮ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅನೇಕ ಜನ ಈ ಸನಾತನ ಧರ್ಮವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಎಂದಿಗೂ ಸಾಧ್ಯವಿಲ್ಲ. ಇವತ್ತು ಈ ಸನಾತನ ಧರ್ಮ ಉಳ್ಕೊಂಡು ಹೋಗ್ಬೇಕಂದ್ರೆ ನಾವು ಪ್ರತಿಯೊಬ್ಬರು ಈ ಧರ್ಮವನ್ನು ಪಾಲನೆ ಮಾಡಬೇಕು, ಸಂಸ್ಕಾರವಾಗಿ ನಡಿಬೇಕಂತ ನನ್ನ ಅಭಿಪ್ರಾಯ. ಇಲ್ಲಿ ಇವತ್ತಿನ ಈ ವೇದಿಕೆಯ ಮೇಲೆ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟದಾಗ ಈ ಗುರು ಮಠಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನಮಸ್ಕರಿಸ್ತೀನಿ.